Hello, namaste, all the students and the parents. So, welcome back to NT Clock Coaching Academy. ನಾನು ನಿಖಿಲೇಶ್ NT Clock Coaching Academy ಇಂದ ಈ ಒಂದು ವಿಡಿಯೋದಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಮತ್ತೆ ಪೇರೆಂಟ್ಸ್ಗಳಿಗೆ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಇದರ ರಿಲೇಟೆಡ್ ವಿಡಿಯೋವನ್ನು ಹೇಳ್ತಾ ಇದ್ದೇನೆ. BMSIT. ಓಕೆ, ಸೊ ಇದು ಬಂದ್ಬಿಟ್ಟು ಯಲಹಂಕದಲ್ಲಿದೆ. ಹೇಗಿದೆ ಸರ್ ಕಾಲೇಜು? ಕರ್ನಾಟಕದಲ್ಲಿ ಕನ್ಸಿಡರ್ ಮಾಡ್ಲಿಕ್ಕೆ ಹೋದ್ರೆ ಟಾಪ್ 15 ಒಳಗಡೆ ಬರುತ್ತೆ. ಬೆಂಗಳೂರಲ್ಲಿ ಕನ್ಸಿಡರ್ ಮಾಡಿದ್ರೆ ಟಾಪ್ 10 ನಲ್ಲಿ ಬರುವಂತ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು BMS ಅವರದ್ದೇ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ ನೋಡಿ, ಅವರದ್ದೇ. ಬಟ್ ಸೆಕೆಂಡ್ ಬ್ರಾಂಚು ಯಲಹಂಕದಲ್ಲಿ ಇರೋದು. BMS ಇರೋದು ಬಸವನಗುಡಿಯಲ್ಲಿ. ಓಕೆ, ಸೊ ಈಗ ಇನ್ ಡೆಪ್ತ್ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಹೋದ್ರೆ ಸರ್ ಪ್ಲೇಸ್ಮೆಂಟ್ ಹೇಗಿದೆ, ಕಟ್ ಆಫ್ ರ್ಯಾಂಕ್ ಎಲ್ಲಿಗೆ ನಿಲ್ಲುತ್ತೆ, ಯಾವ ಯಾವ ಬ್ರಾಂಚಸ್ ಗಳಿದೆ, ಅಂಡ್ ಕಾಲೇಜ್ ಲೈಫ್ ಹೇಗೆ ಅನ್ಸುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಓವರ್ ಆಲ್ ಆಗಿ ಕಾಲೇಜಿನ ನೀವು ಯಾವ ರೀತಿ ರೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ BMSIT ಟಿಲ್ ದ ಎಂಡ್ ವಾಚ್ ಮಾಡಿ. ನಿಮ್ಗಿರುವಂತ ಕೆಲವೊಂದಿಷ್ಟು ಡೌಟ್ಸ್ ಗಳು ಖಂಡಿತ ಕ್ಲಾರಿಟಿ ಸಿಗುತ್ತೆ. ಓಕೆ ಓಕೆ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಯಾರಾದ್ರೂ ನಮ್ಮ ಏಕಲವ್ಯ 3.0 ಇದು 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ಕೂಡ ನಿಮ್ಗೆ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಪರ್ಸನಲೈಸ್ಡ್ ಕಾಲೇಜ್ ಲಿಸ್ಟ್ ಅನ್ನ ಕೊಡ್ತೇವೆ, ಪರ್ಸನಲೈಸ್ಡ್ ಬ್ರಾಂಚ್ ಲಿಸ್ಟ್ ಅನ್ನ ಕೊಡ್ತೇವೆ. ಬೇಸ್ಡ್ ಆನ್ ಯುವರ್ ಪ್ರಿಫರೆನ್ಸ್ ಯಾವ ಕಾಲೇಜು ಯಾವ ಬ್ರಾಂಚ್ ನ ಯಾವ ಆರ್ಡರ್ ಅಲ್ಲಿ ಇಡಬೇಕು ಅಂತ ಹೇಳ್ತೇವೆ. KEA ಕಡೆಯಿಂದ ಬರುವಂತ ಎಲ್ಲ ಅಪ್ಡೇಟ್ಸ್ ಗಳನ್ನ ಆನ್ ಟೈಮ್ ರೀಚ್ ಮಾಡಿಸ್ತೇವೆ. ಅಂಡ್ ಅವರಿಂದ ಬರುವಂತ ಅಪ್ಡೇಟ್ಸ್ ಗಳನ್ನ ನಂತರ ನೀವು ಫರ್ದರ್ ಪ್ರೊಸೆಸ್ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೇವೆ. ನಿಮ್ಗೆ ಏನೇ ಡೌಟ್ಸ್ ಗಳು ಬಂದ್ರು ನೀವು ಎನಿ ಟೈಮ್ ನನಗೆ ಮೆಸೇಜ್ ಮಾಡಬಹುದು, ಕಾಲ್ ಮಾಡಬಹುದು. ಆನ್ಲೈನ್ ಅಲ್ಲಿ ಆದ್ರೆ ಓನ್ಲಿ KCET 1999, ಆಫ್ಲೈನ್ ಅಲ್ಲಿ ಆದ್ರೆ ಓನ್ಲಿ ಕಾಮಿಡ್ಗೆ ಆಫ್ಲೈನ್ ಅಲ್ಲಿ ಆದ್ರೆ ಓನ್ಲಿ KCET ಅಥವಾ ಓನ್ಲಿ ಕಾಮಿಡ್ಗೆ 3999. ಆಫ್ಲೈನ್ ಅಲ್ಲಿ ನಾವು ನಿಮ್ಗೆ ಆಪ್ಷನ್ ಎಂಟ್ರಿನೂ ಕೂಡ ಮಾಡಿ ಕೊಡ್ತೇವೆ. ಓಕೆ, ಸೊ ಅದೇ ನಿಮ್ಗೆ ಬೋತ್ ಬೇಕು ಅಂತ ಆದ್ರೆ ಆನ್ಲೈನ್ ಅಲ್ಲಿ ಆದ್ರೆ 2999, ಆಫ್ಲೈನ್ ಅಲ್ಲಿ ಆದ್ರೆ 4999. ನೀವು ಯಾಕೆ KCET ಮತ್ತೆ ಕಾಮಿಡಿಕೆಯನ್ನು ಬರಿತಾ ಇದ್ದಾಗ ಸ್ವಲ್ಪ ಇದರಲ್ಲಿ ಇರಬೇಕು, ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರುವಾಗ ಸ್ವಲ್ಪ ನಿಮ್ಮ ಜಾಗ್ರತೆಯಲ್ಲಿ ಇರಬೇಕು. ಯಾಕಂತ ಕೇಳಿದ್ರೆ ಒಂದು ಕೌನ್ಸಿಲಿಂಗ್ ಅನ್ನು ಡ್ರಾಪ್ ಮಾಡಿ ಇನ್ನೊಂದು ಕೌನ್ಸಿಲಿಂಗ್ ಹೋಗ್ಬೇಕಾಗತ್ತೆ. ಅದು ಯಾವಾಗ ಡ್ರಾಪ್ ಮಾಡಬೇಕು, ಯಾವಾಗ ಆಗುತ್ತೆ, ಅದೆಲ್ಲದರ ಗೈಡೆನ್ಸ್ ಟಿಲ್ ದ ಎಂಡ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ಸಿಗುತ್ತೆ. ಜಾಯಿನ್ ಆಗಬೇಕು ಅಂತಿದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೇನೆ, 6362324224. ಮೆಸೇಜ್ ಅಥವಾ ಕಾಲ್ ಮಾಡಬಹುದು. ಓಕೆ ಓಕೆ, ಈಗ ವಿಡಿಯೋಗೆ ಬಂದ್ರೆ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಯಲಹಂಕದಲ್ಲಿರೋದು, ಅಫಿಲಿಯೇಟೆಡ್ ಟು VTU, NAC ಅಕ್ರಿಡಿಯೇಷನ್ ಆಗಿದೆ. ಸೊ ಇಟ್ ಈಸ್ ಅ NAC ಅಕ್ರಿಡಿಯೇಟೆಡ್ ಕಾಲೇಜ್. ಓಕೆ, ಸೊ ಓವರ್ ಆಲ್ ಆಗಿ BMS ಅವರಿಗೆ 75+ ಇಯರ್ಸ್ ಆಫ್ ಎಕ್ಸಲೆನ್ಸ್ ಇದೆ. ನಾನು BMS ಅಂತ ಹೇಳ್ತಾ ಇರೋದು BMSIT ಅಂತಲ್ಲ, ಬ್ರ್ಯಾಂಡ್ ಈಸ್ BMS ಅಂಡರ್ ಬರ್ಲಿಕ್ಕೆ ಹೋಗಿ 75 ಇಯರ್ಸ್ ಆಫ್ ಎಕ್ಸಲೆನ್ಸ್ ಇದೆ. ಇಲ್ಲಿಯವರೆಗೆ BMSIT ಇಂದ 10K+ ಅಲುಮ್ನೈ ನೆಟ್ವರ್ಕ್ ಇದೆ. ಪ್ಲೇಸ್ಮೆಂಟ್ ರೇಟ್ 95+% ಪ್ಲೇಸ್ಮೆಂಟ್ ರೇಟ್ ಇದೆ. ಅಂಡ್ ಕ್ಯಾಂಪಸ್ ಇರೋದು ಲಶ್ ಗ್ರೀನ್ ಇದರಲ್ಲಿದೆ, ದೊಡ್ಡ ಕ್ಯಾಂಪಸ್, ಒಳ್ಳೇದಿದೆ ಕ್ಯಾಂಪಸ್, ತುಂಬಾ ಚೆನ್ನಾಗಿದೆ, ತುಂಬಾ ನಾಯ್ಸ್ ಇಲ್ಲ, ಪೀಸ್ಫುಲ್ ಅಂತ ಅನ್ಸುತ್ತೆ ಯಲಹಂಕದಲ್ಲಿ. ಓಕೆ, 50+ ಇಂಡಸ್ಟ್ರಿ ಪಾರ್ಟ್ನರ್ಸ್ ಗಳಿದ್ದಾರೆ. ಓಕೆ, ಕೀ ಇನ್ಸೈಟ್ ಗಳನ್ನ ನೋಡಿ. ಆಟೋನಾಮಸ್ ಇನ್ಸ್ಟಿಟ್ಯೂಟ್ ಅಫಿಲಿಯೇಟೆಡ್ ಟು VTU ಬಟ್ ಆಟೋನಾಮಸ್ ಇನ್ಸ್ಟಿಟ್ಯೂಟ್, ಸ್ಟ್ರಾಂಗ್ ಅಲುಮ್ನೈ ಕನೆಕ್ಷನ್ ಅಕ್ರಾಸ್ ಆಲ್ ಟಾಪ್ MNCs. ಎವ್ರಿ ಇಯರ್ 200+ ಕಂಪನೀಸ್ಗಳು ಕ್ಯಾಂಪಸ್ ವಿಸಿಟಿಗೆ ಬರ್ತಾರೆ. ಲ್ಯಾಬ್ಸ್ಗಳು ಮಾಡರ್ನ್ ಆಗಿದೆ. 100+ ಏಕರ್ಸ್ ಆಫ್ ಲ್ಯಾಂಡ್ ಇದೆ, ಅಂದ್ರೆ ತುಂಬಾ ಗ್ರೀನರಿ ಆಗಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಓಕೆ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಈಗ ಸರ್ ಯಾವ್ದೆಲ್ಲ ಬ್ರಾಂಚಸ್ ಗಳಿದೆ, ಎಷ್ಟು ಇಂಟೇಕ್ ಗಳಿದೆ ಅಂತ ಕೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಅಂಡ್ ಮೆಕ್ಯಾನಿಕಲ್ engineering. There are 7 branches in which computer science has 900 seats, artificial intelligence and machine learning has 360 seats, whereas electronics and communication engineering intake is 180, whereas computer science and business system is 60, electrical and electronics engineering 60, civil engineering 60, mechanical engineering 60. Okay, so 240 plus 300 600 plus 900 1500 1680 ಸೀಟ್ಸ್ ಗಳಿದೆ. ಓಕೆ, ಅದರಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಗಳೇ ಆಲ್ಮೋಸ್ಟ್ 1320 ವರೆಗೆ ಇದೆ. ಓನ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ಓಕೆ, ಸೊ ಇರೋದು ಟೋಟಲ್ ಆಗಿ 7 ಬ್ರಾಂಚಸ್. ದೆನ್ ಈಗ ಸರ್ ಈ ಕಾಲೇಜಿಗೆ ನಾನು ಮ್ಯಾನೇಜ್ಮೆಂಟ್ ಹೋಗ್ಬೇಕಂದ್ರೆ ಎಷ್ಟು ಫೀಸು? ಇದು ಅಫಿಷಿಯಲ್ ಆಗಿ ಅವರ ವೆಬ್ಸೈಟ್ ಅಲ್ಲಿ ಇದ್ದಿರೋದು. ಆನ್ಯುವಲ್ ಫೀಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 6,50,000. ಅಂದ್ರೆ ಫಾರ್ 4 years it will be around 26 lakhs. On top of that they might ask donation. Okay,
ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ 5,50,000 per year ಫೀಸ್. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 3,50,000 per year. ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ 4,50,000. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 2 lakh. whereas ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,50,000. ಸಿವಿಲ್ ಇಂಜಿನಿಯರಿಂಗ್ 1,50,000. ಓಕೆ, ಇದು ಮ್ಯಾನೇಜ್ಮೆಂಟ್ ಸೀಟ್. ಇದು ಲಾಸ್ಟ್ ಇಯರ್, ಈ ವರ್ಷ ಸ್ವಲ್ಪ ವೇರಿ ಆಗಬಹುದು, ನೋಡ್ಕೊಳ್ಳಿ. ಅದಾದ್ಮೇಲೆ ಪ್ಲೇಸ್ಮೆಂಟ್ ಹೈಲೈಟ್ಸ್ ಗಳನ್ನ ನೋಡಿದಾಗ ಟೋಟಲ್ ಆಗಿ 1,044 ಜಾಬ್ ಆಫರ್ಸ್ ಆಗಿದೆ ಈ ಇಯರ್, ಆನ್ ಗೋಯಿಂಗ್ ಇದು. 841 ಸ್ಟೂಡೆಂಟ್ಸ್ ಗಳು ಆಲ್ರೆಡಿ ಪ್ಲೇಸ್ ಆಗಿದ್ದಾರೆ. ಹೈಯೆಸ್ಟ್ ಪ್ಯಾಕೇಜ್ 33 LPA. ಆಲ್ಮೋಸ್ಟ್ ಅಂದ್ರೆ ಎಲ್ಲ ಗ್ರಾಜುಯೇಟ್ಸ್ ಅಂದ್ರೆ ಎಲ್ಲ ಅಕ್ರಾಸ್ ಆಲ್ ದ ಬ್ರಾಂಚಸ್ ಮೋರ್ ದನ್ 70% ಆಫ್ ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಲ್ಲಿ 70% ಜಾಸ್ತಿ ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗ್ತಾರೆ. ಅಂಡ್ ಟಾಪ್ ಆಫ್ ದಟ್ 200+ ಕಂಪನೀಸ್ಗಳು ಎವ್ರಿ ಇಯರ್ ವಿಸಿಟ್ ಮಾಡ್ತಾರೆ. ಅದರಲ್ಲಿ ಟಾಪ್ ಕಂಪನೀಸ್ಗಳು ಇದೆ, ನಾನು ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ. ಓಕೆ, ಅದಾದ್ಮೇಲೆ ಬ್ರಾಂಚ್ ವೈಸ್ ಪ್ಲೇಸ್ಮೆಂಟ್ ಅನ್ನ ನೋಡಿದಾಗ ಎವ್ರಿ ಇಯರ್ ಇನ್ಕ್ರಿಮೆಂಟ್ ಆಗಬೇಕು, ಆಗ್ತಾನೆ ಇದೆ. ಬಟ್ 2025 ಡೇಟಾ ಯಾಕೆ ಇದು ಕಡಿಮೆ ಇದೆ ಕೇಳಿದ್ರೆ, ಇಟ್ ಈಸ್ ಆನ್ ಗೋಯಿಂಗ್ ಪ್ರಾಸೆಸ್. AIML ನೋಡಿ 2023 ಇಂದ ಸ್ವಲ್ಪ ಡಿಕ್ರಿಮೆಂಟ್ ಇತ್ತು, 2024 ಅಲ್ಲಿ ಡಿಪ್ ಆಯ್ತು, ಅಗೇನ್ 2025 ಅಲ್ಲಿ ಮತ್ತೆ ಟೇಕ್ ಆಫ್ ಆಯ್ತು. ಸೊ ಇಟ್ಸ್ ಗುಡ್ ಆಕ್ಚುಲಿ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಎಲ್ಲ ಇಯರ್ ಯಾವ ವರ್ಷ ನೋಡಿದ್ರು ಕೂಡ ಮೋರ್ ದನ್ 90% ಆಫ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಗೆಟ್ ಪ್ಲೇಸ್ಡ್. ISC ಅಲ್ಲೂ ಕೂಡ ಒಳ್ಳೆ ಪ್ಲೇಸ್ಮೆಂಟ್ ಇದೆ. ಆಲ್ಮೋಸ್ಟ್ ISC ಅಲ್ಲೂ ಕೂಡ ಪ್ಲೇಸ್ಮೆಂಟ್ ಸಕ್ಸಸ್ ರೇಟ್ ಮೋರ್ ದನ್ 90%. EC ಅಲ್ಲೂ ಕೂಡ ನಾವು ಮೋರ್ ದನ್ 80% ತಗೊಳ್ಬಹುದು. ಟ್ರಿಪಲ್ ಅಲ್ಲಿ ನಾವು ಮೋರ್ ದನ್ ಒಂದು 70% ಅಂತ ತಗೊಳ್ಬಹುದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಮೋರ್ ದನ್ 70%, ಸಿವಿಲ್ ಇಂಜಿನಿಯರಿಂಗ್ ಮೋರ್ ದನ್ 70%. ಮತ್ತೆ ನಾನು MCA ಬಗ್ಗೆ ಹೇಳೋದಿಲ್ಲ. ಸಿವಿಲ್ ಇಂಜಿನಿಯರಿಂಗ್ ನೋಡಿ ನಿಮ್ಗೆ ಕೋರ್ ಕಂಪನೀಸ್ಗಳು ಬರೋದಿಲ್ಲ ಸಿವಿಲ್ ಇಂಜಿನಿಯರಿಂಗಿಗೆ. ಬಟ್ ಈಗ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ರೋಲ್, ಸೇಲ್ಸ್ ರೋಲ್, ಬೇರೆ ಬೇರೆ ಪ್ರೊಫೈಲ್ಗಳಿರುತ್ತಲ್ಲ, ಅದಕ್ಕೆ ನಿಮ್ಮನ್ನು ರೆಫರ್ ಮಾಡಬಹುದು. ಸೊ ಈ ತರ ಓವರ್ ಆಲ್ ಆಗಿ ಕಾಲೇಜಲ್ಲಿ 70% ಆಫ್ ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್, ದಟ್ ಟು ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಓಕೆ, ಸೊ ಪ್ಲೇಸ್ಮೆಂಟ್ ನಾವು ನೋಡಿದಾಗ ನೀವು ಸೇಫರ್ ಸೈಡ್ ಅಲ್ಲಿ ಇರಬೇಕು. ಅಂದ್ರೆ ನಾನು ಸ್ಟೂಡೆಂಟ್ಸ್ ಗಳ ಜೊತೆ ಮಾತಾಡಿದಾಗ, ಕಮ್ಯುನಿಕೇಶನ್ ಮಾಡಿದಾಗ ಅವ್ರ ಕಡೆಯಿಂದ ಬಂದಂತ ಏನಂತ ಕೇಳಿದ್ರೆ, ನೀವು ಸೇಫರ್ ಸೈಡ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ನಿಮ್ಮ CGPA ನ 8.5+ CGPA ಮೇಂಟೈನ್ ಮಾಡಿದ್ರೆ ಕಾಲೇಜ್ಗಳಿಗೆ ಅಪರ್ಚುನಿಟಿ ಸಿಗುತ್ತೆ. ಈಗ ಕಡಿಮೆ ಇದ್ರೆ ನಿಮ್ಗೆ ಅಪರ್ಚುನಿಟಿ ಸಿಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಕಂಪನೀಸ್ಗಳು 8.5+ CGPA ಕೇಳ್ತಾರೆ. ಅಂತ ಟೈಮಲ್ಲಿ ನಿಮ್ಮ CGPA ಇಂದ ನೀವು ಅಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬಾರ್ದು ಅಂತಿದ್ರೆ 8.5+ CGPA ಮೇಂಟೈನ್ ಮಾಡೋದು ಬೆಟರ್ ಅಂತ ಸ್ಟೂಡೆಂಟ್ಸ್ಗಳ ಇದು ರಿವ್ಯೂಸ್. ಅಟ್ಲೀಸ್ಟ್ ಒಂದು 8+ CGPA ಮೇಂಟೈನ್ ಮಾಡಿದ್ರೆ 200+ ಕಂಪನೀಸ್ಗಳು ಬರುತ್ತೆ. ನಿಮ್ಮಲ್ಲಿ ಸ್ಕಿಲ್ಸ್ಗಳಿದ್ರೆ 100% ತಗೊಂಡೋಗ್ತಾರೆ. ಓಕೆ, ಸೊ ಇದು ಕೂಡ Tier 2 ಅಲ್ಲಿ ಬರುತ್ತೆ. ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, BMSIT, ಮೊದಲು KCET ಅಲ್ಲಿ NMIT ಇದ್ದಿತ್ತು, ಬಟ್ ಇವಾಗ NMIT ಬರೋದಿಲ್ಲ. ಇವರೆಲ್ಲರೂ ಒಂದೇ ರೇಂಜ್ ಅಲ್ಲಿ ಇದ್ದಾರೆ. ಓಕೆ, ಸೊ ಆಲ್ಮೋಸ್ಟ್ ಇದೆಲ್ಲ 4 ಕಾಲೇಜ್ಗಳು ಆಲ್ಮೋಸ್ಟ್ ಒಂದೇ ರೇಂಜ್ ಅಲ್ಲಿ ಇದೆ. ಬಟ್ ಕೆಲವೊಂದು ಟೈಮ್ ಅಪ್ ಅಂಡ್ ಡೌನ್ ಮಾಡಬೇಕಾಗತ್ತೆ ಬೇಸ್ಡ್ ಆನ್ ಯುವರ್ ಪ್ರಿಫರೆನ್ಸ್, ಸರಿನಾ? ಬಟ್ ಕಾಲೇಜ್ ಇಸ್ ವೆರಿ ಗುಡ್ ಫಾರ್ ದ ಪ್ಲೇಸ್ಮೆಂಟ್. ನಾನು ಅದರಲ್ಲೂ ಮತ್ತೆ ಹೇಳ್ತಾ ಇದ್ದೇನೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಗೆ ಒಳ್ಳೆ ಪ್ಲೇಸ್ಮೆಂಟ್ ಇದೆ. 100% ಅಂದ್ರೆ ಆಲ್ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಪ್ಲೇಸ್ ಆಗ್ತಾರೆ. ECಗೆ ಪ್ಲೇಸ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಕೋರ್ ಕಂಪನೀಸ್ಗಳು ಕಂಪ್ಯಾರಿಟಿವ್ಲಿ ಕಡಿಮೆ ಬರೋದು. ಸೊ ಮೇ ಬಿ ನೀವು ಮಾಸ್ ರಿಕ್ರೂಟರ್ಸ್ ಬರ್ತಾರೆ, ಅವ್ರಿಗೆ ನಿಮ್ಮನ್ನ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇದು ಎಲ್ಲ ಕಾಲೇಜಲ್ಲೂ ಅಷ್ಟೇ. ಓಕೆ, ಇನ್ ಕೇಸ್ ನಿಮ್ಗೆ ಬೇರೆ ಬ್ರಾಂಚ್ ಅಲ್ಲಿ ಇದ್ದು ನಿಮ್ಮ ಕೋರ್ ಕಂಪನೀಸ್ಗಳು ಬರ್ದೇ ಇದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಥವಾ IT MNC ಬರತ್ ನೋಡಿ, ಅಲ್ಲಿಗೆ ನಿಮ್ಮನ್ನ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಮಾಸ್ ರಿಕ್ರೂಟರ್ಸ್, ಸರಿನಾ? ಸರ್ ಪ್ಲೇಸ್ಮೆಂಟ್ ಇಷ್ಟು ಒಳ್ಳೆ ಇದೆ ಅಂತೀರಾ 80%, ಬಟ್ ಇಲ್ಲೊಂದು ಡ್ರಾಬ್ಯಾಕ್ ಏನು ಅಂತ ಕೇಳಿದ್ರೆ, ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಲೈಕ್ ಮಾಸ್ ರಿಕ್ರೂಟರ್ಸ್ ಇಂಥ ಕಂಪನಿಗಳಿಗೆ ಇದಾಗ್ತಾರೆ. ಹಾಗಂತ ಹೈಯೆಸ್ಟ್ ಪ್ಯಾಕೇಜ್ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ನಿಮ್ಗೆ 10+ lakhs ಆಗ್ಬೇಕು ಅಂದ್ರೆ ಒಂದು CGPA ನೀವು ಮೇಂಟೈನ್ ಮಾಡಬೇಕು. ಅಂಡ್ ಸ್ಟೂಡೆಂಟ್ಸ್ ಗಳಲ್ಲೇ ನೀವು ಇರೋದ್ರಲ್ಲೇ ಬೆಸ್ಟ್ ಇರ್ಬೇಕು, ಅಂದ್ರೆ ಬೆಟರ್ ಇರ್ಬೇಕು. ಟಾಪ್ 10%, ಟಾಪ್ 20% ಆಫ್ ದ ಸ್ಟೂಡೆಂಟ್ಸ್ ಇರ್ತಾರೆ ನೋಡಿ, ಇದ್ರಲ್ಲಿ ಇರ್ಬೇಕು. ಅಂದ್ರೆ ನಾನು ಹೇಳೋದು ನಿಮ್ಮ ಸ್ಕಿಲ್ಸ್ ಅಲ್ಲಿ ನೀವು ಆ ತರ ಇದ್ರೆ 100% ಒಳ್ಳೊಳ್ಳೆ ಪ್ಯಾಕೇಜ್ ಬರುತ್ತೆ. ಬಟ್ ನೀವು ಮೋರ್ ದ್ಯಾನ್ 10 ಆಗ್ಬೇಕು ಅಂತಿದ್ರೆ ನಿಮ್ಮ ಸ್ಕಿಲ್ಸ್ ಬೇರೆ ಲೆವೆಲ್ ಅಲ್ಲಿ ಇರಲೇಬೇಕು, ಆಯ್ತಾ? ಇಲ್ಲಿ ನೋಡಿ, ನಾನು ಒಂದಿಷ್ಟು ಸ್ಕ್ರೀನ್ ಶಾಟ್ ಅನ್ನು ಹಾಕಿದ್ದೇನೆ. ಮೈಕ್ರೋಸಾಫ್ಟ್ ಅವರು ಬಂದಿದ್ದಾರೆ, 1 ಆಫರ್ ನ ಕೊಟ್ಟಿದ್ದಾರೆ, CTC 21 ಲಕ್ಷ. ರ್ಯಾಪಿಡೋದವರು ಬಂದಿದ್ದಾರೆ, 1 ಆಫರ್ ನ ಕೊಟ್ಟಿದ್ದಾರೆ, 15 LPA. ಪೊಲಾರಿಸ್ ಬಂದಿದ್ದಾರೆ, 6 ಜನರಿಗೆ ಆಫರ್ ನ ಕೊಟ್ಟಿದ್ದಾರೆ, 8.50. ದೆನ್ ಇಲ್ಲಿ ನೋಡಿ ACT ಫೈಬರ್ನೆಟ್, ಮೂಕ್ಸ್, ಒರಾಕಲ್, IBM, ಯೂರೋಫಿನ್ಸ್. ಅಂಡ್ ಇದರಲ್ಲಿ ನೋಡಿ ನಿಮ್ಗೆ ಮೇನ್ ಏನು ಅಂತ ಕೇಳಿದ್ರೆ, ಜಾಸ್ತಿ ಆಫರ್ಗಳು ಇನ್ಫೋಸಿಸ್ ಅವರು ಒಂದು 80 ಜನರಿಗೆ ಆಫರ್ ಅನ್ನು ಕೊಟ್ಟಿದ್ದಾರೆ. ದ ಪ್ಯಾಕೇಜ್ ಇಸ್ ಲೆಸ್ ಆಕ್ಚುಲಿ. IBM ಅವರು ಕೂಡ
ಅರೌಂಡ್ 5 ಲ್ಯಾಕ್ಸ್ಗೆ 17 ಆಫರ್ನ ಕೊಟ್ಟಿದ್ದಾರೆ. ಅಂದ್ರೆ ಮಾಸ್ ರಿಕ್ರೂಟರ್ಸ್ ಈಗ ಮ್ಯಾಥ್ ಕೋ ನೋಡಿ 12 ಆಫರ್ಸ್ ಅನ್ನ ಕೊಟ್ಟಿದ್ದಾರೆ ಫಾರ್ 4.50. ದೆನ್ ಕಡಿಮೆ ಯಾವುದು ಮತ್ತೆ ಉಳಿದಿದ್ದೆಲ್ಲ ಓಕೆ, ಒಂದು ಲೆವೆಲ್ಗೆ ಓಕೆ. ಡ್ರೀಮ್ ಆಫರ್ಸ್ ಅನ್ನ ಕೊಟ್ಟಿದ್ದಾರೆ, ಮೋರ್ ದನ್ 8 ಲ್ಯಾಕ್ಸ್, ಮೋರ್ ದನ್ 6 ಲ್ಯಾಕ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಅಂದ್ರೆ ಒಂದು 800 ಅಂತ ತಗೊಂಡ್ರೆ 300 to 400 ಸ್ಟೂಡೆಂಟ್ಸ್ಗಳು ಇದಕ್ಕೆ ಹೋಗಿರ್ತಾರೆ, ಯಾವುದು ಮಾಸ್ ರಿಕ್ರೂಟ್ಮೆಂಟ್, ಅರೌಂಡ್ 50-60 ಎಲ್ಲ ತಗೊಂಡು ಹೋಗ್ತಾರೆ ನೋಡಿ, ಆ ರೀತಿ ಕಂಪನೀಸ್ಗೆ ಹೋಗ್ತಾರೆ. ನೀವು 100% ಸ್ಕಿಲ್ ಮೇಲೆ ನೀವು ಫೋಕಸ್ ಮಾಡಿದ್ರೆ, ಡೆವಲಪ್ ಮಾಡಿದ್ರೆ ಒಳ್ಳೆ ಪ್ಯಾಕೇಜ್ಗಳನ್ನ ಖಂಡಿತ ಆಗ್ಬೋದು. ಯಾಕಂದ್ರೆ 200+ ಕಂಪನೀಸ್ ಬರುತ್ತೆ. ಓಕೆ, ಸೊ ದಟ್ ಟು ನಾನು ಹೇಳ್ತಾ ಇರೋದು ಸ್ಪೆಸಿಫಿಕಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್, ಈವನ್ ಇಸಿ ಸ್ಟೂಡೆಂಟ್ಸ್ಗಳನ್ನು ಕೂಡ ಅಥವಾ ಬೇರೆ ಟ್ರಿಪಲ್ ಸ್ಟೂಡೆಂಟ್ಸ್ಗಳನ್ನು ಕೂಡ ಆಲ್ಮೋಸ್ಟ್ ನಿಮಗೆ ಇದಕ್ಕೆ ಪುಷ್ ಮಾಡಲಿ ಟ್ರೈ ಮಾಡ್ತಾರೆ, ಲೈಕ್ ಮಾಸ್ ರಿಕ್ರೂಟರ್ಸ್ಗೆ. ಬಟ್ ಸ್ಟಿಲ್ ಪ್ಲೇಸ್ಮೆಂಟ್ ವೈಸ್ ಇಟ್ ಇಸ್ ಗುಡ್. ಸೊ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇರ್ಬೋದು, ಕೋರ್ ಕಂಪನೀಸ್ಗಳು ಜಾಸ್ತಿ ಬರ್ದೇ ಇದ್ರು ಕೂಡ ಒಂದು ಲೆವೆಲ್ಗೆ ಕಂಪನೀಸ್ಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಅಪಾರ್ಚುನಿಟಿನ ಕೊಡ್ತಾರೆ. ಓಕೆ, ಸೊ ಒಂದಿಷ್ಟು ರಿಕ್ರೂಟರ್ಸ್ ನೇಮ್ ಅನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಿ ಇರುವಂತ ರಿಕ್ರೂಟರ್ಸ್ ಎವ್ರಿ ಇಯರ್ ಬರ್ತಾರಂತ ಹೇಳೋದಿಲ್ಲ, ಒಂದು ವರ್ಷ ಬರ್ಬೋದು, ನೆಕ್ಸ್ಟ್ ಇಯರ್ ಅವ್ರು ಇಷ್ಟ ಆದ್ರೆ ಬರ್ತಾರೆ. ಎವ್ರಿ ಇಯರ್ ಸೇಮ್ ರಿಕ್ರೂಟರ್ಸೇ ಬರ್ಬೇಕಂತ ಏನು ರೂಲ್ಸ್ ಇಲ್ಲ. ಅಮೆಝಾನ್ ಬರ್ತಾರೆ, ಗೂಗಲ್ ಬರ್ತಾರೆ, ಮೈಕ್ರೋಸಾಫ್ಟ್, ಇವರೆಲ್ಲ ಎವ್ರಿ ಇಯರ್ ಎಲ್ಲ ಬರೋದಿಲ್ಲ, ಯಾವುದೋ ಒಂದು ಟೈಮ್ ಬಂದಿರ್ತಾರೆ, ಅದನ್ನ ಅವ್ರು ಮೆನ್ಷನ್ ಮಾಡ್ಕೊಂಡಿರ್ತಾರೆ. ವಿಪ್ರೋ ಬರುತ್ತೆ, ಕ್ಯಾಪ್ ಜೆಮಿನೈ ಬರುತ್ತೆ, ಆಕ್ಸೆಂಚರ್ ಬರುತ್ತೆ, ಫೋನ್ ಪೇ ಬರುತ್ತೆ. ಮತ್ತೆ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ನೋಡಿ, ಮೋಗ್ಜೋ, ಒರಾಕಲ್, ಮ್ಯಾಥ್ಕೋ, IBM, ಇನ್ಫೋಸಿಸ್, ಯುರೋಫಿನ್ಸ್, ಪೊಲಾರಿಸ್, ಮೈಕ್ರೋಸಾಫ್ಟ್, ರ್ಯಾಪಿಡೋ, ಇದೆಲ್ಲದೂ ಬರುತ್ತೆ. ಓಕೆ, ಸೊ ಈ ಕಾಲೇಜನ್ನು ನಾವು ಕನ್ಸಿಡರ್ ಮಾಡಿದಾಗ, ಸರ್ ಈ ಕಾಲೇಜಿಗೆ ಹೋಗ್ಬೋದಾ, ಯಾರು ಹೋಗ್ಬೋದು ಸರ್, ಯಾರಂತ ಕೇಳಿದ್ರೆ, ನೀವು ಜನರಲ್ ಮೆರಿಟ್ ಕ್ಯಾಟಗರಿ ಆಗಿದ್ದು ನಿಮ್ಮ ರ್ಯಾಂಕ್ ಮೋರ್ ದ್ಯಾನ್ 10,000 ಇದ್ರೆ, 10,000 ಟು ಒಂದು 17,000 ಬಿಟ್ವೀನ್ ನಲ್ಲಿ ಇದ್ರೆ ನೀವು BMSIT ನ ಪ್ರಿಫರ್ ಮಾಡ್ಬೋದು, ಯಾವುದು ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಬ್ರಾಂಚಸ್ಗೆ. ಬೇರೆ ಕ್ಯಾಟಗರಿ ಅವರು ಅಪ್ ಟು ನೀವು 20,000 ವರೆಗೆ ಇದ್ರೂ ಕೂಡ BMSIT ಇಸ್ ಅ ಬೆಸ್ಟ್ ಆಪ್ಷನ್ ಫ್ರಮ್ 10,000 ಅಬೌವ್ ಅಥವಾ 12,000 ಅಬೌವ್. ಎಲ್ಲ ಕ್ಯಾಟಗರಿಗೂ ನಾನು ಹೇಳ್ತಾ ಇರೋದು. ಸೊ ನೀವು 12,000 ಅಬೌವ್ ಇದ್ರೆ, 10,000 ಅಬೌವ್ ಇದ್ರೆ BMSIT ನ ಕನ್ಸಿಡರ್ ಮಾಡಬಹುದು. ಇವತ್ತು BITಗೆ ಕಾಂಪಿಟೇಟರ್ ಆಗಿ ಇವರು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RV ಯೂನಿವರ್ಸಿಟಿ, ಇವರೆಲ್ಲರೂ ಬರ್ತಾ ಇದ್ದಾರೆ. ಓಕೆ, ಸೊ ಕಾಲೇಜ್ ಒಳ್ಳೇದಿದೆ. ನಾನು ಹೇಳಿದೆ ನೋಡಿ, CGPA ಮೇಂಟೈನ್ ಮಾಡಬೇಕು, ಅಂಡ್ ಅಟೆಂಡೆನ್ಸ್ ಇಸ್ ಅ ಮ್ಯಾಂಡೇಟರಿ, ಮಿನಿಮಮ್ ಅಟೆಂಡೆನ್ಸ್ ಇಸ್ ಅ ಮ್ಯಾಂಡೇಟರಿ ಒನ್. ಅಂಡ್ ಕಾಲೇಜಲ್ಲಿ ಒಂದಿಷ್ಟು ಏನು ಡ್ರಾಬ್ಯಾಕ್ಸ್ ಗಳು ಇರ್ಬೋದು, ಬಟ್ ಕಾಲೇಜ್ ಇಸ್ ಗುಡ್. ಇನ್ಫ್ರಾಸ್ಟ್ರಕ್ಚರ್ ಒಳ್ಳೇದಿದೆ, ಅಂಡ್ ಕ್ಯಾಂಪಸ್ ಕೂಡ ಒಳ್ಳೆ ಇದೆ, ಪ್ಲೇಸ್ಮೆಂಟ್ ಒಳ್ಳೆ ಮಾಡ್ತಾ ಇದ್ದಾರೆ. ಎನಿವೇ ಫ್ಯಾಕಲ್ಟೀಸ್ ಆರ್ ಗುಡ್. ಓಕೆ, ಫ್ಯೂ ಫ್ಯಾಕಲ್ಟೀಸ್ ಆರ್ ವೆರಿ ಗುಡ್, ಫ್ಯೂ ಫ್ಯಾಕಲ್ಟೀಸ್ ಆರ್ ಓಕೆ. ಬಟ್ ಓವರ್ ಆಲ್ ಒಂದು ಲೆವೆಲ್ನ ಫೆಸಿಲಿಟಿನ ನೋಡಿದಾಗ, ನಾವು ಲ್ಯಾಬ್ ಇರ್ಬೋದು, ಅದು ಕೂಡ ಒಳ್ಳೇದಿದೆ. ಮತ್ತೆ ನಿಮ್ದು ಎನ್ವೈರನ್ಮೆಂಟ್, ಸರೌಂಡಿಂಗ್ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಅದು ಯಲಹಂಕ ಇರೋದು, ಸ್ವಲ್ಪ ಹೊರಗಡೆ ಇರ್ಲಿಕ್ಕೆ ಹೋಗಿ, ಹೊರಗಡೆ ಅಂದ್ರೆ ಕಂಪ್ಲೀಟ್ ಹೊರಗಡೆ ಅಂತಲ್ಲ, ಬಟ್ ಇರೋ ಪ್ಲೇಸ್ಗಳು ಸರೌಂಡಿಂಗ್ಸ್ ಅಲ್ಲೇ ಬರುತ್ತೆ. MIT, NMIT ಅಲ್ಲೇ ಒಂದು 4-5 ಕಿಲೋಮೀಟರ್ಸ್ ಇದರಲ್ಲಿ ರೇಡಿಯಸ್ ಅಲ್ಲೇ ಇದೆಲ್ಲದೂ ಬರುತ್ತೆ ಯಲಹಂಕದಲ್ಲಿ. ಓಕೆ, ಸ್ವಲ್ಪ ಈಚೆಗಡೆ ಬಂದ್ರೆ ನೀವು ಆ ಈಗ ರಾಜನಕುಂಟೆ ಬಂದ್ರೆ ಸಾಯಿ ವಿದ್ಯಾ ಬರುತ್ತೆ, ಪ್ರೆಸಿಡೆನ್ಸಿ ಬರುತ್ತೆ, ಆದಿತ್ಯ ಬರುತ್ತೆ. ಅಲ್ಲೇ ಸ್ವಲ್ಪ ಮುಂದೋದ್ರೆ ನಿಮ್ಗೆ ರಾಯ್ ಟೆಕ್ನಾಲಜೀಸ್ ಅಂತ ಬರುತ್ತೆ, ಇದೇ ಇದರಲ್ಲಿ ಬರುತ್ತೆ. ಬಟ್ BMSIT ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ಸೊ ಯಾರ್ಯಾರಿಗೆ ನಮ್ಮ ಏಕಲವ್ಯ 3.0 ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಎಲ್ಲಾ ಕಾಲೇಜ್ಗಳ ಇನ್ಸೈಡರ್ ಇನ್ಫಾರ್ಮೇಶನ್ ಇರುತ್ತೆ, ಕಂಪ್ಲೀಟ್ ಇನ್ ಡೆಪ್ತ್ ನಾಲೆಜ್ ಅನ್ನ ಕೊಡೋ ಪ್ರಯತ್ನ ಮಾಡ್ತೇವೆ. 100% ನೀವು ಕೊಡೋ ದುಡ್ಡಿಗೆ, ಹಣಕ್ಕೆ ನಾವು ಖಂಡಿತ ಮೋಸ ಮಾಡೋದಿಲ್ಲ. ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೇವೆ, ಆನ್ ಟೈಮ್ ಎಲ್ಲ ನೋಟಿಫಿಕೇಶನ್ ಸಿಗುತ್ತೆ. ನೀವು ಯಾವುದಕ್ಕೂ ಪ್ಯಾನಿಕ್ ಆಗೋದು ಬೇಡ. ಏನೇ ಡೌಟ್ಸ್ಗಳು ಬಂದ್ರು ಎನಿ ಟೈಮ್ ನನಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು, ನಾನು ಖಂಡಿತ ಆನ್ಸರ್ ಕೊಡ್ತೇನೆ. ಓಕೆ, ಸೊ ಕೆಳಗಡೆ ನಂಬರ್ ಕೊಟ್ಟಿದ್ದೇನೆ, 6362324224. ತುಂಬಾ ಪ್ರೌಡ್ ಆಗಿ ಹೇಳ್ತೇನೆ, ಕರ್ನಾಟಕದ ಒನ್ ಆಫ್ ದ ಬೆಸ್ಟ್ ಕೌನ್ಸಿಲಿಂಗ್ ನಮ್ದು, 100% ನಮ್ದು. ಓಕೆ, ಅಂಡ್ ನಾನು ಕೂಡ ಟೆಕ್ನಿಕಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು RVCE ಅಲ್ಲಿ 6+ ಇಯರ್ಸ್ ಇಂದ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೇನೆ, IT ಫೀಲ್ಡ್ ಅಲ್ಲಿ ಇದ್ದೇನೆ, ಅಂಡ್ ಕೌನ್ಸಿಲಿಂಗ್ ಫೀಲ್ಡ್ ಅಲ್ಲಿ ಇದ್ದೇನೆ. ತುಂಬಾ ತಪ್ಪುಗಳನ್ನ ಸ್ಟೂಡೆಂಟ್ಸ್ಗಳು ಮಾಡಿದ್ದನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. ಅದೆಲ್ಲ ಮಿಸ್ಟೇಕ್ಸ್ ಗಳನ್ನ ನೀವು ಮಾಡಬಾರ್ದು ಅಂತಾದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.